ಹಾಯ್ ಫ್ರೆಂಡ್ಸ್, ಬನ್ನಿ ಬೆಳ್ಳುಳ್ಳಿಯನ್ನು ಹೆಂಗೆ ಮಾಡೋದಂತ ನೋಡೋಣ. ಸಖತ್ ಕ್ವಿಕ್ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಇದಕ್ಕೊಂದು ಚಟ್ನಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಕೊಟ್ಟ ಹೋಳಿಗೆ ಒಂದು 2ರಿಂದ 3 ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡು ನೀಟಾಗಿ ಜಜ್ಕೋಬೇಕು. ಚಟ್ನಿ ಅದಕ್ಕೆ ಬರೋ ತನಕ ನೀಟಾಗಿ ಜಜ್ಕೋಬೇಕು. ಇದಕ್ಕೆ ಚಟ್ನಿನೇ ಇಂಪಾರ್ಟೆಂಟು, ಹಂಗಾಗಿ ಚಟ್ನಿ ನೀಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು 1-2ರಿಂದ 3 ಸ್ಪೂನ್ ಶೇಂಗಾ ಹಾಕೊಂಡು ಅದನ್ನು ಕರೆದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ 1-2ರಿಂದ 3 ಒಣಮೆಣ್ಸಿಕಾಯಿ ಹಾಕೊಂಡು ಅದನ್ನು ಸಹ ಕರೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ಮತ್ತು ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 1-2ರಿಂದ 3 ಎಸಳು ಕರಿಬೇವು ಸೊಪ್ಪು ಮತ್ತು ಒಂದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮುಂಚೆನೇ ಏನು ಚಟ್ನಿ ಮಾಡಿದ್ವಿ ಅದನ್ನು ಸಹ ಈ ಒಗ್ಗರಣೆಗೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುಂಚೆನೇ ಏನು ಅನ್ನ ಮಾಡಿ ಇಟ್ಕೊಂಡಿರ್ತೀವಿ ಆ ಅನ್ನಕ್ಕೆ ಈ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಮುಂಚೆ ನಾವು ಕರೆದಿಟ್ಕೊಂಡಿರ್ತೀವಿ ಶೇಂಗಾ ಮತ್ತು ಒಣಮೆಣ್ಸಿನ್ಕಾಯಿ ಅದನ್ನು ಗಾರ್ನಿಷಿಗೆ ಹಾಕೊಂಡ್ರೆ ಮುಗೀತು. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನಗೆ ಸಬ್ಸ್ಕ್ರೈಬ್ ಆಗಿ.